ಕೊಂಗಾರಪುರ ಎಂಬ ಹೆಸರಿನ ಊರಿತ್ತು. ಅಲ್ಲಿ ವೀರ್ ತನ್ನ ಹೆಂಡತಿ ಚಿತ್ರ ಜೊತೆ ವಾಸಿಸುತ್ತಿದ್ದ. ಚಿತ್ರ ಅವಾಗವಾಗ ಹುಷಾರ್ ತಪ್ತಾ ಇದ್ಲು. ಮತ್ತೆ ವೀರ್ ಯಾವ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ನೋ ಆ ಕಾರ್ಖಾನೆ ಮುಚ್ಚೋಗಿತ್ತು. ಅದಕ್ಕೆ ವೀರ್ ನಿರುದ್ಯೋಗಿ ಆಗಿದ್ದ. ಚಿತ್ರ, ನೀನ್ ಹುಷಾರಾಗಿದ್ಯಾ ತಾನೆ? ನನ್ನ ದಯವಿಟ್ಟು ಕ್ಷಮಿಸ್ಬಿಡು. ನನ್ನ ಹತ್ರ ಔಷಧಿ ತರೋದಕ್ಕೂ ಕೂಡ ಈಗ ₹1 ಇಲ್ಲ. ವೀರ್, ನೀವು ನಿಶ್ಚಿಂತರಾಗಿರಿ, ನಾನು ಹುಷಾರಾಗ್ತೀನಿ, ನನ್ಗೇನೂ ಆಗಿಲ್ಲ. ನೀವು ಕೆಲಸ ಹುಡ್ಕಕ್ ಹೋಗಿದ್ರಲ್ವಾ, ಆ ಕೆಲ್ಸದ ಬಗ್ಗೆ ಏನಾಯ್ತು? ಈ ಊರ್ನಲ್ಲೀಗ ಯಾರಿಗೂ ಕೂಡ ಕೆಲ್ಸದವ್ರ ಅವಶ್ಯಕತೆ ಇಲ್ಲ. ಏನ್ ಮಾಡ್ಲಿ? ಅದಕ್ಕೆ ನಾನು ಏನ್ ಅನ್ಕೊಂಡಿದೀನಿ ಅಂದ್ರೆ, ಊರಿನ ಜಮೀನ್ದಾರ ಹತ್ರ ಸ್ವಲ್ಪ ದುಡ್ಡು ತಗೊಂಡು ಪಲಾವ್ ಮಾರೋದಕ್ಕೆ ಶುರು ಮಾಡೋಣ ಅಂತ. ರೀ, ತುಂಬಾನೇ ಒಳ್ಳೇದಾಯ್ತು. ನೀವು ಮಾಡಿರೋ ಪಲಾವ್ ಈ ಊರ್ ಜನರಿಗೆ ತುಂಬಾ ಇಷ್ಟ ಆಗುತ್ತೆ. ವೀರ್ ಪಲಾವ್ ಮಾಡೋದ್ರಲ್ಲಿ ತುಂಬಾ ನಿಪುಣನಾಗಿದ್ದ. ವೀರ್ ಡಾಬಾ ಓಪನ್ ಮಾಡ್ಬೇಕು ಅಂತ ಜಮೀನ್ದಾರ್ ಹತ್ರ ಹಣ ಕೇಳಕ್ಕೆ ಹೋಗ್ತಾನೆ. ಜಮೀನ್ದಾರ್ ಸಾಹೇಬ್ರೆ, ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇತ್ತು. ನನ್ನ ಹೆಂಡತಿಗೆ ಹುಷಾರಿಲ್ಲ, ಮತ್ತೆ ಊರಲ್ಲಿ ಎಲ್ಲೂ ಕೂಡ ಕೆಲ್ಸನೇ ಸಿಗ್ತಾ ಇಲ್ಲ. ಅದಕ್ಕೆ ನಾನು ಪಲಾವ್ ಡಬ್ಬಾ ಓಪನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀನಿ. ವಾಹ್, ಇದಂತೂ ಒಳ್ಳೆ ವಿಷಯನೇ. ನಾನು ಈ ವಿಷಯಕ್ಕೆ ನಿನಗೆ ಸಹಾಯ ಮಾಡ್ತೀನಿ. ಆದ್ರೆ ಅದಕ್ಕೆ 30% ಬಡ್ಡಿ ತಗೋತೀನಿ. ನಿನಗೆ ಒಪ್ಪಿಗೆ ಇದೆಯಾ? ವೀರ್ ಯೋಚನೆ ಮಾಡ್ತಾನೆ. ಅವನ್ಗೆ ಈ ಒಪ್ಪಂದ ಇಷ್ಟ ಇರಲಿಲ್ಲ, ಆದ್ರೆ ಅವನ ಹತ್ರ ಬೇರೆ ದಾರಿ ಇರಲಿಲ್ಲ. ಹಾ, ನನಗೊಪ್ಪಿಗೆ ಇದೆ. 1 ವಾರ ಆದ ನಂತರ ವೀರ್ ಪುಲಾವ್ ಡಾಬಾ ಓಪನ್ ಆಗುತ್ತೆ. ಮತ್ತೆ ಅವನು ಪಲಾವ್ ವ್ಯಾಪಾರ ಶುರು ಮಾಡ್ತಾನೆ. ಸಂಜೆ ಹೊತ್ತಿಗೆ ಅವ್ನು ಮಾಡಿರೋ ಪಲಾವ್ ಎಲ್ಲ ಖಾಲಿ ಆಗೋಗುತ್ತೆ. ವೀರ್ ತನ್ನ ಡಾಬಾಯಿಂದ ಆಚೆ ಬರ್ತಾನೆ. ಇವತ್ತು ಮೊದಲನೇ ದಿನ. ನನಗೆ ಇವತ್ತು ವ್ಯಾಪಾರ ಚೆನ್ನಾಗಾಯ್ತು. ಈಗ ಹೋಗಿ ಕುಡಿಯೋದಕ್ಕೆ ಟೀ ತಗೊಂಡ್ ಬರ್ತೀನಿ. ವೀರ್ ಟೀ ತಗೊಂಡ್ ಬರೋಕೆ ಅಂತ ಹೋಗ್ತಾ ಇರ್ತಾನೆ. ಆಗ ಜಮೀನ್ದಾರ್ ಮಗಳು ಸ್ಮೃತಿ ಕಾರ್ ತಗೊಂಡು ಜೋರಾಗಿ ಬಂದು ಡಾಬಾಗೆ ಗುದ್ಬಿಡ್ತಾಳೆ. ಆಗ ಡಾಬಾ ಚೂರ್ ಚೂರಾಗಿ ಬಿದ್ಬಿಡುತ್ತೆ. ಮತ್ತೆ ಸ್ಮೃತಿ ಕಾರನ್ನ ನಿಲ್ಸ್ದೆ ಹಾಗೆ ಹೋಗ್ಬಿಡ್ತಾಳೆ. ಅಯ್ಯೋ, ನನ್ನ ಡಾಬಾ ಈಗ ನಾನು ಏನ್ ಮಾಡ್ಲಿ? ವೀರ್ ವೇಗವಾಗಿ ಓಡ್ಕೊಂಡು ಜಮೀನ್ದಾರ್ ಮನೆಗೆ ಹೋಗ್ತಾನೆ. ಮತ್ತೆ ಅವ್ನಿಗೆ ಹೇಳ್ತಾನೆ ಅವ್ರ ಮಗಳು ಸ್ಮೃತಿ ಕಾರನ್ನ ಗುದ್ದಿ ತನ್ನ ಡಾಬಾನ ಹಾಳು ಮಾಡ್ಬಿಟ್ಲು ಅಂತ. ಸ್ಮೃತಿ ಅಲ್ಲೇ ನಿಂತ್ಕೊಂಡಿರ್ತಾಳೆ. ಜಮೀನ್ದಾರ್ ಈ ವಿಷಯನ ಕೇಳಿಸ್ಕೊಂಡು ಸ್ಮೃತಿಗೆ ಹೇಳ್ತಾರೆ, ಇದ್ ನೀನ್ ಏನ್ ಮಾಡ್ಬಿಟ್ಟೆ? ನೀನ್ ಸೀದಾ ಕಾರ್ ತಗೊಂಡೋಗಿ ಡಾಬಾಗೆ ಗುದ್ಬಿಟ್ಯಾ? ಏನಪ್ಪ ನೀವು, ಡಾಬಾ ಅಷ್ಟೇ ಹಾಳಾಗಿದ್ದಲ್ವಾ? ನಾನ್ ಹೇಳ್ತಾ ಇರೋದು ಡಾಬಾಗೇನಾದ್ರೂ ಆಗೋಯ್ತು ಅಂತಲ್ಲ, ಬದ್ಲಿಗೆ ನಿನಗೇನಾದ್ರೂ ಆಗಿದ್ದಿದ್ರೆ. ಮಾಲೀಕ್ರೆ, ನನಗೇನ್ ಮಾಡ್ಲಿ? ನನ್ನ ದುಡಿಮೆಗೆ ಅಂತ ಇದ್ದಿದ್ದು ಆ ಡಾಬಾ ಒಂದೇ. ಅಯ್ಯೋ, ನಾನು ಈ ವಿಷಯ ಒಪ್ಕೋತೀನಿ, ಆದ್ರೆ ಹೋಗ್ಲಿ ಬಿಡು. ಸಣ್ಣ ಹುಡುಗಿ ಅಲ್ವಾ, ಇಂಥ ಸಣ್ಣ ಪುಟ್ಟ ವಿಷಯಗಳು ಆಗ್ತಾನೆ ಇರುತ್ತೆ. ನೀನ್ ಸಾಲ ತೀರ್ಸಪ್ಪ ಸಾಕು. ಮಾಲೀಕ್ರೆ, ಆದ್ರೆ ನಿಮ್ಮಗಳೇ ತಾನೇ ಇಷ್ಟಕ್ಕೆಲ್ಲ ಕಾರಣ ಆಗಿದ್ದು. ಹೋಗಿಲ್ಲಿಂದ. ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ನೀನ್ ಹೋಗಿ ಯಾರಿಗಾದ್ರೂ ಹೇಳ್ಕೋ, ನಾನ್ ಹೆದ್ರಲ್ಲ. ಪ್ರಧಾನವ್ರಿಗೆ ಹೇಳ್ತೀಯಾ? ಪೊಲೀಸವ್ರಿಗೆ ಹೇಳ್ತೀಯಾ? ಎಲ್ರೂ ನಮಗ್ ಚೆನ್ನಾಗ್ ಗೊತ್ತು. ನಡಿ ಇಲ್ಲಿಂದ. ವೀರ್ ತುಂಬಾ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಡ್ತಾನೆ. ನದಿ ದಡದ ಹತ್ರ ನಿಂತ್ಕೊಂಡು ಅಳ್ತಾ ಇರ್ತಾನೆ. ಈಗ ನಾನ್ ನನ್ನ ಹೆಂಡತಿಗೆ ಏನಂತ ಉತ್ತರ ಕೊಡ್ಲಿ? ಹೇಗೆ ಅವಳಿಗೆ ಔಷಧಿ ಖರೀದಿ ಮಾಡ್ಲಿ? ಒಂದು ಅರ್ಥ ಆಗ್ತಿಲ್ಲ. ಏನ್ ಮಾಡ್ಲಿ ಈಗ? ಆಗ ಅವನಿಗೆ ನದಿ ದಡದ ಹತ್ರ ಎಲೆಗಳು ಅಲ್ಲಾಡ್ದಂಗೆ ಅನ್ಸುತ್ತೆ. ವೀರ್ ಅಲ್ಲಿ ನೋಡೋದಕ್ಕೆ ಹೋಗ್ತಾನೆ. ಅವನಲ್ಲಿ ಬಂದ್ ನೋಡಿದಾಗ ಅಲ್ಲೊಂದ್ ಕರಡಿ ತೊಂದರೆಯಲ್ಲಿ ಸಿಕ್ಕಾಕೊಂಡಿರುತ್ತೆ. ಇದು ಕರಡಿ ಅಲ್ವಾ? ಏನೋ ನೋವಲ್ಲಿದೆ ಅನ್ಸುತ್ತೆ. ಇರು, ನಾನ್ ನಿನಗೆ ಸಹಾಯ ಮಾಡ್ತೀನಿ. ಅದರಿಂದ ಬಿಡಿಸಿದ್ಮೇಲೆ ನನ್ನ ಸಾಯಿಸಿದ್ರು ಕೂಡ ನನಗಂತೂ ಏನು ವ್ಯತ್ಯಾಸ ಆಗಲ್ಲ. ಕರಡಿ ಕಾಲು ಸಿಕ್ಕಾಕೊಂಡಿರೋದನ್ನ ವೀರ್ ತೆಗಿತಾನೆ. ಮತ್ತೆ ಕರಡಿ ಸ್ವತಂತ್ರ ಆಗುತ್ತೆ. ಕರಡಿ ಅಚಾನಕ್ ಆಗಿ ಮಾತಾಡೋಕೆ ಶುರು ಮಾಡುತ್ತೆ. ನಿನಗೆ ತುಂಬಾ ತುಂಬಾ ಧನ್ಯವಾದ ಮಾನವ. ಇವತ್ ನೀನೇನಾದ್ರೂ ಇರ್ಲಿಲ್ಲ ಅಂದಿದ್ರೆ ಬಹುಶಃ ನಾನು ಸತ್ತೋಗ್ತಿದೆ ಅನ್ಸುತ್ತೆ. ವೀರ್ಗೆ ಆಶ್ಚರ್ಯ ಆಗುತ್ತೆ, ಈ ಕರಡಿ ಹೇಗ್ ಮಾತಾಡೋಕೆ ಸಾಧ್ಯ ಅಂತ. ಆಗ ಆಶ್ಚರ್ಯ ಪಡಕ್ ಹೋಗ್ಬೇಡ ವೀರ್, ನಾನು ಮಾತಾಡುವಂತ ಕರಡಿ. ಬಾ ನನ್ ಜೊತೆ. ನೀ ನನ್ ಜೀವ ಉಳಿಸಿದ್ದಕ್ಕೆ ನಾನು ನಿನ್ಗೇನೋ ಕೊಡ್ಬೇಕು ಅಂತೀನಿ. ಕರಡಿ ವೀರನ್ನ ತನ್ನ ಗುಹೆಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ 3 ಎಳ್ನೀರನ್ನ ಇಟ್ಟಿದ್ರು. ಕರಡಿ 1 ಎಳ್ನೀರನ್ನ ತಗೊಂಡು ವೀರ್ಗೆ ಕೊಡುತ್ತೆ. ನನಗ್ ಚೆನ್ನಾಗ್ ಗೊತ್ತು ನೀನು ಕಷ್ಟದಲ್ಲಿದ್ದೀಯಾ ಅಂತ. ಬಹುಶಃ ಈ ಎಳ್ನೀರ್ ನಿನ್ನ ಕಷ್ಟ ದೂರ ಮಾಡುತ್ತನ್ಸುತ್ತೆ. ಇದ್ನ ನೀನು ಮಣ್ಣಲ್ಲಿ ಹೂತಾಕು, ಮತ್ ನಿನಗೇನ್ ಬೇಕೋ ಅದ್ನ ಕೇಳ್ಕೊ.
ಮತ್ತೆ ಮುಂದಿನ ದಿನ ತನಕ ಕಾಯಿ. ವೀರ್ ಎಳ್ನೀರನ್ನ ತಗೊಂಡು ಮನೆಗೆ ಹೋಗ್ತಾನೆ. ವೀರ್ ಆ ಎಳ್ನೀರನ್ನ ತಗೊಂಡು ಮನೆ ಮುಂದೆ ನೆಡ್ತಾನೆ. ಮಾರನೇ ದಿನ ಆಗುತ್ತೆ. ವೀರ್ ಮನೆಯಿಂದ ಆಚೆ ಬಂದು ನೋಡಿದಾಗ ಅವನ್ಗೆ ಅಲ್ಲಿ ಒಂದು ದೊಡ್ಡ ಎಳ್ನೀರ್ ಮರ ಬೆಳೆದಿರೋದನ್ನ ಕಾಣಿಸುತ್ತೆ. ಅರೆ, ಇಲ್ಲಂತೂ ನಿಜವಾಗ್ಲೂ ತೆಂಗಿನ ಮರನೇ ಬೆಳೆದ್ಬಿಡ್ತಲ್ಲ. ಒಂದ್ ಎಳ್ನೀರ್ನ ಮರದಿಂದ ತೆಗೆದು ನೋಡ್ತೀನಿ. ವೀರ್ ಆ ಎಳ್ನೀರ್ ಮರದ ಮೇಲೆ ಹತ್ತಿ ಅಲ್ಲಿಂದ 3 ಎಳ್ನೀರನ್ನ ಕಿತ್ಕೋತಾನೆ. ಆ ಎಳ್ನೀರನ್ನ ಕಟ್ ಮಾಡಿ ನೋಡಿದಾಗ ಆ ಎಳ್ನೀರಲ್ಲಿ ಪೂರ್ತಿ ತಯಾರಾದ ಪಲಾವ್ ಇರುತ್ತೆ. ಇದಂತೂ ನಿಜವಾಗ್ಲೂ ಜಾದುವಿನ ಎಳ್ನೀರು. ನಾನ್ ನೆನ್ನೆ ಎಳ್ನೀರ್ನ ಹೂತಾಕುವಾಗ ಪಲಾವ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಮತ್ ನನಗಿವತ್ತು ಎಳ್ನೀರು ಸಿಕ್ತು, ಅದ್ರ ಜೊತೆಗೇನೆ ಅದ್ರೊಳಗಡೆ ಪಲಾವ್ ಕೂಡ ಸಿಕ್ತು. ವೀರ್ ಆ ಎಳ್ನೀರ್ ಪಲಾವನ್ನ ತಗೊಂಡು ತನ್ನ ಹೆಂಡತಿಗೆ ತಿನ್ನಿಸ್ತಾನೆ. ಆ ಎಳ್ನೀರ್ ಪಲಾವ್ ತಿಂದ ತಕ್ಷಣ ಚಿತ್ರ ಆರೋಗ್ಯ ಪೂರ್ತಿಯಾಗಿ ಸುಧಾರಿಸುತ್ತೆ. ಈ ಎಳ್ನೀರ್ ಪಲಾವ್ ತುಂಬಾನೇ ಚೆನ್ನಾಗಿದೆ ವೀರ್. ಈ ಎಳ್ನೀರ್ ಪಲಾವ್ ಜನರ ಆರೋಗ್ಯ ಕೂಡ ಸುಧಾರಿಸುತ್ತೆ. ಊರಲ್ಲಿ ಬೇಗ ವ್ಯಾಪಾರ ಮಾಡಕ್ಕೆ ಶುರು ಮಾಡು. ನಾನು ಹುಷಾರಾಗಿದ್ದೀನಿ. ನಾನು ನಿನ್ ಕೆಲ್ಸಕ್ಕೆ ಸಹಾಯ ಮಾಡ್ತೀನಿ. ವೀರ್ ತುಂಬಾ ಎಳ್ನೀರನ್ನ ಕಟ್ ಮಾಡ್ತಾನೆ. ಕಟ್ ಮಾಡಿರೋ ಎಲ್ಲ ಎಳ್ನೀರನ್ನ ತಗೊಂಡು ತನ್ ದಾಬಾ ಇರೋ ಜಾಗದಲ್ಲಿ ವ್ಯಾಪಾರ ಮಾಡ್ತಾನೆ. ಚಿತ್ರ ಕೂಡ ಅವನ್ ಜೊತೆ ಇರ್ತಾಳೆ. ಎಳ್ನೀರ್ ಪಲಾವ್ ತಗೊಳ್ಳಿ. ನೀವಿಂತ ಪಲಾವ್ನ ನಿಮ್ಮ ಜೀವನದಲ್ಲೇ ಯಾವತ್ತೂ ತಿಂದಿರಲ್ಲ. ಪ್ರಧಾನ್ ಅಲ್ಲಿಂದ ಹೋಗ್ತಾ ಇದ್ರು. ಏನು, ಎಳ್ನೀರ್ ಪಲಾವ? ಎಲ್ಲಿ ಒಂದ್ ಎಳ್ನೀರ್ ಪಲಾವ್ ಕೊಡಪ್ಪ, ನಾನು ಕೂಡ ನೋಡ್ತೀನಿ ಇದರಲ್ಲಿ ಅಂತದ್ ಏನಿದೆ ಅಂತ. ಆಗ್ಲಿ ಮುಖ್ಯಸ್ಥರೇ, ಈಗ್ಲೇ ಕೊಡ್ತೀನಿ. ವೀರ್ ಪ್ರಧಾನ್ಗೆ ಎಳ್ನೀರ್ ಪಲಾವನ್ನ ಕೊಡ್ತಾನೆ. ಪ್ರಧಾನ್ ಎಳ್ನೀರ್ ಪಲಾವನ್ನ ತಿಂದು ತುಂಬಾನೇ ಖುಷಿ ಆಗ್ತಾರೆ. ವಾ, ಇದಕ್ಕೂ ಮುಂಚೆ ಇದಕ್ಕಿಂತ ರುಚಿಯಾದ್ದು ನಾನು ಏನು ತಿಂದೇ ಇಲ್ಲ. 2-3 ಪ್ಲೇಟ್ ಪಲಾವ್ನ ನನ್ ಮನೆಗೂ ಪಾರ್ಸಲ್ ಮಾಡ್ಕೊಡಪ್ಪ. ಸರಿ, ಇವಾಗ್ಲೇ ಕೊಡ್ತೀನಿ. ನಿಧಾನವಾಗಿ ಊರಲ್ಲಿ ಎಲ್ರೂ ಎಳ್ನೀರ್ ಪಲಾವ್ನ ತುಂಬಾ ಇಷ್ಟಪಡ್ತಾರೆ. ಮತ್ತೆ ವೀರ್ ಶ್ರೀಮಂತನಾಗ್ಬಿಡ್ತಾನೆ. ವೀರ್ ಜಮೀನ್ದಾರರ ಹತ್ರ ತಗೊಂಡಿರೋ ಸಾಲನ ಬಡ್ಡಿ ಸಮೇತ ವಾಪಸ್ ಕೊಡ್ತಾನೆ. ಈಗ ಜಮೀನ್ದಾರ್ಗೆ ಏನ್ ಯೋಚನೆ ಕಾಡ್ತಾ ಇರುತ್ತೆ ಅಂದ್ರೆ ಅವನ್ಗಿಂತ ವೀರ್ ದೊಡ್ಡ ಶ್ರೀಮಂತನಾಗ್ಬಿಡ್ತಾನೋ ಏನೋ ಅಂತ. ಎಲ್ಲ ಆಗಿದ್ದು ನಿನ್ನ ಕಾರಣದಿಂದಾಗೆ. ನೀನ್ ಅವತ್ತು ಅವನ್ ಡಾಬಾಗೆ ಗುದ್ದಿರ್ಲಿಲ್ಲ ಅಂದಿದ್ರೆ ಅವನ್ ಎಳ್ನೀರ್ ಪಲಾವ್ನ ಮಾರ್ತಾನೆ ಇರ್ಲಿಲ್ಲ. ಅಪ್ಪ, ನನ್ನನ್ನ ಕ್ಷಮಿಸ್ಬಿಡಿ. ನನಗ್ ಗೊತ್ತಿರ್ಲಿಲ್ಲ ಹೀಗೆಲ್ಲ ಆಗುತ್ತೆ ಅಂತ. ಬಾ, ಹೋಗ್ಬಿಟ್ಟು ನೋಡೋಣ ಈ ಎಳ್ನೀರ್ ಪಲಾವ್ನ ಹೇಗ್ ತಯಾರು ಮಾಡ್ತಾನೆ ಅಂತ. ಯಾಕಂದ್ರೆ ಎಳ್ನೀರ್ನಲ್ಲಿ ಪಲಾವ್ ಮಾಡಕ್ ಹೇಗ್ ಸಾಧ್ಯ? ಜಮೀನ್ದಾರ್ ಮತ್ತೆ ಅವನ್ ಮಗಳು ಸ್ಮೃತಿ ಇಬ್ರು ವೀರ್ ಡಾಬಾ ಹತ್ರ ಬರ್ತಾರೆ. ನನ್ನ ಕ್ಷಮಿಸ್ಬಿಡು ವೀರ್, ನಾನ್ ನಿನಗ ಅವತ್ತು ಈ ರೀತಿ ಮಾಡಬಾರ್ದಾಗಿತ್ತು. ನನ್ನ ಮಗಳು ನಿನ್ನ ಡಾಬಾನ ಹಾಳು ಮಾಡಿ ತುಂಬಾ ನಷ್ಟ ಮಾಡ್ಬಿಟ್ಲು. ನನ್ನನ್ನ ಕ್ಷಮಿಸ್ಬಿಡಿ. ನನ್ ತಪ್ಪನ್ನ ನನಗೆ ಅರ್ಥ ಆಗಿದೆ. ನಾ ಇನ್ ಮುಂದೆ ಹಾಗೆಲ್ಲ ಮಾಡಲ್ಲ. ಪರವಾಗಿಲ್ಲ ಬಿಡಿ, ನಾನಂತೂ ನಿಮ್ಗೆ ಧನ್ಯವಾದ ಹೇಳ್ಬೇಕಾಗಿತ್ತು. ಒಂದ್ ವೇಳೆ ನೀವವತ್ತು ನನ್ನ ಡಾಬಾನ ಹಾಳು ಮಾಡಿರ್ಲಿಲ್ಲ ಅಂದಿದ್ರೆ ಬಹುಶಃ ನನಗಿವತ್ತು ಎಳ್ನೀರ್ ಪಲಾವ್ ಮರ ಸಿಗ್ತಾ ಇರ್ಲಿಲ್ಲ ಅನ್ಸತ್ತೆ. ಈ ಎಳ್ನೀರ್ ಪಲಾವ್ನ ಸ್ವಲ್ಪ ನನಗೂ ಕೊಡು. ಮತ್ತೆ ಈ ಎಳ್ನೀರ್ ಪಲಾವ್ ಮರ ನಿನಗೆ ಎಲ್ ಸಿಕ್ತು? ವೀರ್ ಅವರಿಬ್ರಿಗೂ ಎಳ್ನೀರ್ ಪಲಾವನ್ನ ಕೊಡ್ತಾನೆ. ಜಮೀನ್ದಾರ್ ಮತ್ತೆ ಸ್ಮೃತಿ ಆ ಪಲಾವ್ನ ತಿಂದು ಆಶ್ಚರ್ಯ ಪಡ್ತಾರೆ. ವೀರ್ ನಡೆದ ಎಲ್ಲ ಘಟನೆಯನ್ನ ಜಮೀನ್ದಾರ್ ಮತ್ತೆ ಅವನ್ ಮಗಳಿಗೆ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡು ಅವರಿಬ್ರು ಹೇಳ್ತಾರೆ, ಇದಂತೂ ತುಂಬಾ ಚಮತ್ಕಾರಿ ಮರ ನಿಮಗ್ ಸಿಕ್ಕಿದೆ. ಇದು ಜಾದುವಿನ ಎಳ್ನೀರ ಪಲಾವು. ಆದ್ರೂ ಕೂಡ ಇದನ್ನ ನೀನು ಕಡಿಮೆ ಬೆಲೆಗೆ ಮಾರ್ತಾ ಇದೆಯಲ್ಲ. ವೀರ್, ಈ ಮರನ ನೀನ್ ನನಗ್ ಮಾರ್ಬಿಡು. ನಾನ್ ನಿನಗೆ ತುಂಬಾ ದುಡ್ಡು ಕೊಡ್ತೀನಿ. ಹೇಳು, ಮಾರ್ತೀಯ ಈ ಮರನ? ಇಲ್ಲ, ಖಂಡಿತವಾಗ್ಲೂ ಮಾರಲ್ಲ. ಈ ಮರ ಜನರ ಆರೋಗ್ಯನ ಸರಿ ಮಾಡುತ್ತೆ. ಅದಕ್ಕೆ ನಾನು ಯಾವತ್ತೂ ಇದನ್ನ ಜಾಸ್ತಿ ಬೆಲೆಗೆ ಮಾರಲ್ಲ, ಮಾರೋದಕ್ಕೂ ಬಿಡಲ್ಲ. ಮರಿಬೇಡಿ, ಈ ಮರ ನಿಮಗೆ ನನ್ನಿಂದ ಸಿಕ್ಕಿದ್ದು. ನಾನನ್ಕೊಂಡೆ ನೀವುಗಳು ನಿಜವಾಗ್ಲೂ ನನ್ನ ಹತ್ರ ಕ್ಷಮೆ ಕೇಳಕ್ ಬಂದಿರ ಅಂತ. ಆದ್ರೆ ನಿಮ್ಮಂತ ಕಪಟಿಗಳ ಮನ್ಸಲ್ಲಿ ಎಷ್ಟು ಕಪಟ ತುಂಬಿದೆ ಅಂದ್ರೆ ನಿಮ್ಗೆ ಇನ್ನೊಬ್ರ ಬಗ್ಗೆ ಒಳ್ಳೇದ್ ಯೋಚನೆ ಮಾಡೋದಕ್ಕೆ ಬರಲ್ಲ. ಇದಕ್ ನೀನು ಸರಿಯಾಗಿ ಅನುಭವಿಸ್ತೀಯ ವೀರ್, ನೋಡ್ತಾ ಇರೋ. ಇಷ್ಟ ಹೇಳಿ ಜಮೀನ್ದಾರ್ ಮತ್ತೆ ಸ್ಮೃತಿ ಅಲ್ಲಿಂದ ಹೊರಟು ಹೋಗ್ತಾರೆ. ಮತ್ತೆ ಮನೆಗೆ ಹೋಗಿದ ತಕ್ಷಣ ಉಪಾಯ ಮಾಡ್ತಾರೆ. ಒಂದ್ ವೇಳೆ ಈ ಜಾದುವಿನ ಎಳ್ನೀರ್ ಪಲಾವ್ ಮರ ನನಗ್ ಸಿಗ್ಲಿಲ್ಲ ಅಂದ್ರೆ ಅದ್ನ ನಾನು ಅವನಿಗೂ ಸಿಗೋದಕ್ ಬಿಡಲ್ಲ. ಯಾರ್ ನನ್ನ ಹತ್ರ ದುಡ್ಡು ಬೇಕು ಅಂತ ಬೇಡ್ಕೋತಾ ಇದ್ನೋ ಅವನಿವತ್ ನನಗೆ ಅವಮಾನ ಮಾಡ್ಬಿಟ್ಟ. ಅಪ್ಪ, ನನ್ನ ಹತ್ರ ಒಂದು ಉಪಾಯ ಇದೆ.
ನಾವ್ ಯಾಕೆ ಆ ಎಳ್ನೀರ್ ಪಲಾವ್ ಮರನ ಕಟ್ ಮಾಡ್ಬಿಡ್ಬಾರ್ದು? ಆ ಮರನೇ ಇಲ್ಲ ಅಂದ್ರೆ ಆ ಎಳ್ನೀರಾದ್ರೂ ಎಲ್ ಬರುತ್ತೆ? ಇದು ನೋಡು ನನ್ನ ಮಗಳು ಅಂದ್ರೆ. ರಾತ್ರಿ ಸಮಯ ಆಗುತ್ತೆ. ವೀರ್ ತನ್ನ ಡಾಬಾನ ಕ್ಲೋಸ್ ಮಾಡ್ತಾನೆ. ಇವತ್ ಬೇಗ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗ್ತೀನಿ. ಇವತ್ ಮನೇಲಿ ಚಿತ್ರ ತಿನ್ನೋದಕ್ಕೆ ಅಂತ ರುಚಿಯಾದ ಅಡ್ಗೆ ಮಾಡಿದಾಳೆ. ವೀರ್ ತನ್ನ ಮನೆಗೆ ಹೋಗ್ತಾನೆ. ಮಧ್ಯರಾತ್ರಿ ಆಗಿರುತ್ತೆ. ಆ ಮಧ್ಯರಾತ್ರಿಲಿ ಜಮೀನ್ದಾರ್ ಮತ್ತೆ ಸ್ಮೃತಿ ಸೇರ್ಕೊಂಡು ವೀರ್ ಮನೆ ಮುಂದಿರೋ ಎಳ್ನೀರ್ ಪಲಾವ್ ಮರದ ಹತ್ರ ಬಂದು ನಿಂತ್ಕೊಳ್ತಾರೆ. ಅಪ್ಪ, ನಾವ್ ಈ ಮರನ ಕಡಿಯೋದಕ್ಕೆ ಶುರು ಮಾಡಿದ್ರೆ ಜೋರಾಗಿ ಸೌಂಡ್ ಬರುತ್ತೆ. ವೀರ್ ಮತ್ತೆ ಅವನ್ ಹೆಂಡತಿಗೆ ಎಚ್ಚರ ಆಗೋಗುತ್ತೆ. ನನಗ್ ಗೊತ್ತು ಮಗಳೇ, ಅದಕ್ಕೆ ನಾನು ಸೀಮೆ ಎಣ್ಣೆ ಮತ್ತೆ ಮ್ಯಾಚಸ್ ತಂದಿರೋದು. ನಾನು ಈ ಮರನೇ ಸುಟ್ಟಾಕ್ಬಿಡ್ತೀನಿ. ಈ ಮರಕ್ಕೆ ಬೆಂಕಿ ಹತ್ಕೊಳ್ತಿದ್ದಾಗೆ ನಾವಿಲ್ಲಿಂದ ಎಸ್ಕೇಪ್ ಆಗ್ಬಿಡೋಣ. ವಾವಪ್ಪ, ನಿಮ್ ಉಪಾಯ ಚೆನ್ನಾಗಿದೆ. ಜಮೀನ್ದಾರ್ ಸೀಮೆ ಎಣ್ಣೆನ ಎಲ್ಲ ಕಡೆ ಹಾಕ್ತಾನೆ. ಜಮೀನ್ದಾರ ಆ ಮರಕ್ಕೆ ಬೆಂಕಿ ಹಚ್ಚಕ್ಕೆ ಹೋಗೋ ಅಷ್ಟ್ರಲ್ಲೇ ಕಾಡಿಂದ ಆ ಕರಡಿ ಅಲ್ಲಿಗೆ ಬರುತ್ತೆ. ಇದ್ ನೀನ್ ಏನ್ ಮಾಡ್ತಾ ಇದೀಯ ಜಮೀನ್ದಾರ? ಅವನ್ಗೆ ಈ ಎಳ್ನೀರ್ ಮರನ ನಾನ್ ಕೊಟ್ಟಿದ್ದು. ಅವನ್ ನಿನಗಂತೂ ಯಾವತ್ತೂ ಅನ್ಯಾಯ ಮಾಡಿಲ್ವಲ್ಲ, ಮತ್ ನೀನ್ ಯಾಕೆ ಅವನಿಗೆ ಹೀಗ್ ಮಾಡ್ತಾ ಇದೀಯಾ? ನಿನ್ನ ಹತ್ರ ಅಷ್ಟೊಂದ್ ದುಡ್ಡಿದ್ರು ಕೂಡ ಹೀಗೆ ದುರಾಸೆಯಿಂದ ನಿನ್ನ ಮತ್ತೆ ನಿನ್ ಮಗಳ ಕಣ್ಣು ಮುಚ್ಚೋಗಿದೆ. ಇದಕ್ ನಿನಗೆ ಶಿಕ್ಷೆ ಖಂಡಿತವಾಗ್ಲೂ ಸಿಗುತ್ತೆ ಜಮೀನ್ದಾರ. ನನ್ನ ಕ್ಷಮಿಸ್ಬಿಡಿ, ನನ್ನ ಕ್ಷಮಿಸ್ಬಿಡಿ. ನಾವ್ ಇನ್ ಮುಂದೆ ಹೀಗೆಲ್ಲ ಮಾಡಲ್ಲ, ನಮ್ಮನ್ ಬಿಟ್ಬಿಡು, ಪ್ಲೀಸ್ ಬಿಟ್ಬಿಡು. ಕರಡಿ ಏನೋ ಒಂದ್ ಮಂತ್ರ ಹೇಳುತ್ತೆ. ಮಂತ್ರ ಹೇಳ್ತಿರುವಾಗ ಜಮೀನ್ದಾರ್ ಮತ್ತೆ ಅವನ್ ಮಗಳು ಸ್ಮೃತಿ ಇಬ್ರು ಎಳ್ನೀರ್ ಪಲಾವ್ ಮರ ಆಗಿ ಬದ್ಲಾಗ್ತಾರೆ. ಅಷ್ಟ್ರಲ್ಲೇ ವೀರ್ ಮತ್ತೆ ಅವನ್ ಹೆಂಡತಿ ಚಿತ್ರ ಅಲ್ಲಿಗೆ ಬರ್ತಾರೆ. ಅಲ್ಲಿ ಅವರು ಕರಡಿ ಮತ್ತೆ 2 ಎಳ್ನೀರ್ ಮರನ ನೋಡ್ತಾರೆ. ಕರಡಿ ಅವರೇ ನೀವು, ಮತ್ತೆ ಇಲ್ಲಿ 2 ಮರ ಹೇಗ್ ಬಂತು? ಈ ಮರ ನನ್ನ ಕಡೆಯಿಂದ ನಿಮ್ಮಿಬ್ರಿಗೂ ಉಡುಗೊರೆ. ಚೆನ್ನಾಗಿ ನೋಡ್ಕೊಳ್ಳಿ, ಮತ್ತೆ ಊರ್ನವ್ರಿಗೆ ಸಹಾಯ ಮಾಡ್ತಾ ಇರಿ. ನಿಮ್ಮಿಂದ ತುಂಬಾನೇ ಉಪಾಯ ಆಯ್ತು ಕರಡಿ. ಕರಡಿ ತನ್ನ ಪಾಡಿಗೆ ವಾಪಸ್ ಹೋಗುತ್ತೆ. ಮತ್ತೆ ಇಲ್ಲಿ ವೀರ್ ಎಳ್ನೀರ್ ಪಲಾವ್ ಇಡೀ ಊರಲ್ಲೇ ಅಲ್ಲ, ಇಡೀ ಪ್ರಪಂಚದಲ್ಲೇ ಪ್ರಸಿದ್ಧವಾಗ್ಬಿಡುತ್ತೆ.